ಇವತ್ತು PFI STP ವಿರುದ್ಧ ಸಾಕ್ಷ್ಯಗಳಿದಾವಾ ಇಲ್ವಾ ಗೊತ್ತಿಲ್ಲ. PFI STP ನಿಷೇಧ ಮಾಡಿ ಸರ್ಕಾರ ಈ ಬ್ಯಾನ್ ಅನ್ನುವಂಥ ಪ್ರಕ್ರಿಯೆಗೆ ಕೈ ಹಾಕ್ತಾ ಇಲ್ಲ. STP PFI ನಿಷೇಧ ಮಾಡುವ ವಿಚಾರದಲ್ಲಿ ಯಾಕೆ ಸ್ಲೋ ಇದ್ದಾರೆ? ಅವರು ದೇಶ ವಿರೋಧಿ ಕೃತ್ಯ ಮಾಡ್ತಿದ್ದಾರೆ, ಭಯೋತ್ಪಾದಕ ಕೃತ್ಯವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ನ ನಿಷೇಧ ಮಾಡಿಬಿಡಪ್ಪ, ಆ ಪಕ್ಷದ ಚಟುವಟಿಕೆಗಳು ಕೂಡ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸೀಮಿತವಾಗಿದೆ. ಬಟ್ 3 ಸಲ RSS ಈ ದೇಶದಲ್ಲಿ ನಿಷೇಧ ಆಗಿದೆ. ಕಾಂಗ್ರೆಸ್ಸಿನ ಒಬ್ಬ MLA ರೇಪ್ ಮಾಡಿದ್ದಾನೆ, ಕಾಂಗ್ರೆಸ್ನ ಒಬ್ಬ MLA ಕೊಲೆ ಮಾಡಿದ್ದಾನೆ. ಇಡೀ BJPನೇ ಈ ತಪ್ಪು ಮಾಡಿದೆ, BJPಯನ್ನು ಬ್ಯಾನ್ ಮಾಡಿದೆ. ಹಲೋ ನಮಸ್ಕಾರ ಸ್ನೇಹಿತರೆ. ಈಗ UP ಮಾಡೆಲ್, ಗುಜರಾತ್ ಮಾಡೆಲ್ ಸರ್ಕಾರ ಕರ್ನಾಟಕಕ್ಕೆ ಬೇಕು ಅನ್ನೋ ಚರ್ಚೆಗಳು ಜಾಸ್ತಿ ಆಗಿದೆ. ಜಸ್ಟ್ ಬಿಕಾಸ್ ಆಫ್ ನೀವು ಬುಲ್ಡೋಜರ್ ನುಗ್ಸಿ ಮುಸಲ್ಮಾನರ ಮೇಲೆ ಅಥವಾ ಮುಸಲ್ಮಾನ ದುಷ್ಕರ್ಮಿಗಳ ಮೇಲೆ ಅಥವಾ ಮುಸಲ್ಮಾನ ಅಕ್ರಮಿಗಳ ಮೇಲೆ ಅಂತ. ಇಲ್ಲಿ ಮುಸಲ್ಮಾನ ಅನ್ನೋದೇ ಕಾನ್ಸೆಪ್ಟು. ಅಕ್ರಮ ಮಾಡಿದವನು ಮುಸಲ್ಮಾನೇತರ ಆದರೆ ಅಲ್ಲಿ ಬುಲ್ಡೋಜರ್ ಆಗಲಿ ಇನ್ನೊಂದಾಗಲಿ ಪ್ರಯೋಗ ಮಾಡೋ ಹಾಗಿಲ್ಲ ಅನ್ನುವ ಒತ್ತಾಯ ಮತ್ತು ಒತ್ತಡ ಕೇಳಿಬರ್ತಾ ಇದೆ. ಮತ್ತು UP ಮಾಡೆಲ್ ಅಂದರೂ ಅದೇ, ಗುಜರಾತ್ ಮಾಡೆಲ್ ಅಂದರೂ ಅದೇ. ಈಗ ಸಾಮಾನ್ಯವಾಗಿ ಈಗ ನೋಡಿ, ಈಗ ಮಂಗಳೂರಿನ ಶಾಸಕ ಭರತ್ ಶೆಟ್ಟಿ ಫಾಜಿಲ್ ಕೊಲೆಗೆ ಸಂಬಂಧಪಟ್ಟ ಹಾಗೆ ಶಂಕಿತರನ್ನು ಅರೆಸ್ಟ್ ಮಾಡೋದಕ್ಕೆ ಅಥವಾ ತನಿಖೆಗೆ ಕರ್ಕೊಂಡು ಹೋಗೋದಕ್ಕೆ ಪೊಲೀಸರು ಒಂದಿಷ್ಟು ಮನೆಗಳಿಗೆ ದಾಳಿ ಮಾಡಲೇಬೇಕು, ಅವ್ರ ಸಂಘ ಪರಿವಾರದ ಕಾರ್ಯಕರ್ತರು ಅಂಥೇಳಿ ಅನುಮಾನ ಬಂದ ಮೇಲೆ ಇವರ ಅನುಮಾನ ಯಾರ ಮೇಲಿದೆಯೋ ಆ ಕಡೆ ಇವ್ರು ಹೋಗಲೇಬೇಕಾಗುತ್ತೆ. ಅಷ್ಟಕ್ಕೆ ಭರತ್ ಶೆಟ್ಟಿ ಅಂತ ಒಬ್ಬ ಶಾಸಕ ನಮ್ಮ ಕಾರ್ಯಕರ್ತರ ಮನೆಗೆ ಹೋದರೆ ದಾಳಿ ಮಾಡಿದ್ರೆ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ನೀವು ಎನ್ಕ್ವೈರಿ ಮಾಡಬೇಡಿ. ನೀವು ಎನ್ಕ್ವೈರಿ ಮಾಡಬೇಕಾದವರು ಕೇವಲ ಪ್ರವೀಣ್ ನೆಟ್ಟರು ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ. ಫಾಜಿಲ್ ಹತ್ಯೆ ಹಂತಕರು, ಶಂಕಿತರು ಯಾರೇ ಇದ್ದರೂ ಆ ಕಡೆ ನೀವು ಹೋಗೋ ಹಾಗಿಲ್ಲ. ಹಾಗೊಂದು ಜಂಗಲ್ ನ್ಯಾಯ ನಡೀತಾ ಇದೆ. ಪೊಲೀಸರು ಏನು ಮಾಡ್ತಾರೋ ಗೊತ್ತಿಲ್ಲ, ಐ ಡೋಂಟ್ ನೋ. ಆದರೆ ಇದರ ಜೊತೆಗೆ ಇನ್ನೊಂದು ಚರ್ಚೆ ನಡೀತಾ ಇದೆ. ಈ STP ಮತ್ತು PFI ನಿಷೇಧ ಮಾಡಿ ಅಂತ ಒಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ, ಈ BJP ನಿಮ್ಮ ಆಡಳಿತ ಇದೆ, ನಿಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಅವಧಿಯಲ್ಲಿ PFI ಮತ್ತು STPಯ ದುಷ್ಕರ್ಮಿಗಳನ್ನು ಬಿಡುಗಡೆ ಮಾಡಿದ್ದಾರೆ, ಅದರ ಪರಿಣಾಮವಾಗಿ ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋ ಸ್ಟೇಟ್ಮೆಂಟನ್ನು R ಅಶೋಕ್ ಸೇರಿದ ಹಾಗೆ ಅನೇಕ BJP ನಾಯಕರು ಕೊಡ್ತಿದ್ದಾರೆ. ಅದಕ್ಕೆ ಈ ಕಾಂಗ್ರೆಸ್ಸು, ಕಮ್ಯುನಿಸ್ಟು ಆಗಲಿ ಯಾರೇ ಆಗಲಿ ಒಬ್ಬ ಪ್ರಗತಿಪರರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅಣ್ಣ ಅವ್ರ ಗೋರ್ಮೆಂಟ್ ಮುಗೀತು, ಈಗ ನಿಮ್ಮ ಸರ್ಕಾರ ಅಲ್ಲ, ನೀವೇ PFIನ ಮತ್ತು STPನ ನಿಷೇಧ ಮಾಡಿ ಅಂತ. ಇಷ್ಟೆಲ್ಲ ಕೇಳಿದ ಮೇಲೂ ವಿರೋಧ ಪಕ್ಷಗಳು ಪ್ರಗತಿಪರರ ಮಾತುಗಳಿಗೆ ಈ ಆಡಳಿತ ಸರ್ಕಾರ ಕಿಮ್ಮತ್ತು ಕೊಡೋದಿಲ್ಲ, ಒಪ್ಕೊಳ್ಳೋಣ. ಆದರೆ ತನ್ನ ಕಾರ್ಯಕರ್ತರ ಮಾತಿಗೆ ಕಿಮ್ಮತ್ತು ಕೊಡಬೇಕಲ್ಲ. ಯಾವ ಹಿಂದುತ್ವದ ಅಲೆಯಲ್ಲಿ ಗೆದ್ದು ಬರುತ್ತೋ BJP, ಅದೇ ಹಿಂದುತ್ವವನ್ನು ಪ್ರಖರವಾಗಿ ಫಾಲೋ ಮಾಡುವಂತಹ ಆ ಕಾರ್ಯಕರ್ತರ ಮಾತನ್ನಾದರೂ ಕೇಳಿಸ್ಕೋಬೇಕಲ್ಲ. ಅವರ ಕೂಗೊಂದೆ PFIನ STP ನಿಷೇಧ ಮಾಡಿ ಮಾಡಿ ಮಾಡಿ. ಅರೆ ಇಷ್ಟೆಲ್ಲ ಒತ್ತಾಯ ಕೇಳ್ತಾ ಇದ್ದರು. ಇದರ ಪರಿಣಾಮವಾಗಿ BJP ಸರ್ಕಾರ ಕೂಡ ಉರುಳಿ ಬೀಳುವ ಸಾಧ್ಯತೆ ಇದ್ದರು. ಮುಂದಿನ ಚುನಾವಣೆಯಲ್ಲಿ ಇದರ ಪರಿಣಾಮದಿಂದ BJP ಸರ್ಕಾರ ರಚಿಸುವಷ್ಟು ಸ್ಥಾನಮಾನಗಳನ್ನು ಗೆಲ್ಲುವ ಸ್ಥಿತಿ ಇರೋದಿಲ್ಲ. ಆ ಥರದ ಅಪಾಯ ಎದುರಾಗುತ್ತೆ ಅಂತ ಗೊತ್ತಿದ್ದು ಕೂಡ STP PFI ನಿಷೇಧ ಮಾಡುವ ವಿಚಾರದಲ್ಲಿ ಯಾಕೆ ಸ್ಲೋ ಇದ್ದಾರೆ ಅಥವಾ ಮಾಡೋ ಉಸಾಬರಿಗೆ ಹೋಗ್ತಿಲ್ಲ ಅನ್ನುವ ವಿಚಾರದ ಬಗ್ಗೆನೇ ಇವತ್ತಿನ ವಿಡಿಯೋ. ಮೊಟ್ಟ ಮೊದಲನೇದಾಗಿ ಈ ದೇಶದಲ್ಲಿ ಒಂದು ಸಂಘಟನೆಯನ್ನು ನಿಷೇಧ ಮಾಡಬೇಕು ಅನ್ನೋ ಪ್ರಕ್ರಿಯೆ ಶುರುವಾಗೋದು ಆ ಸಂಘಟನೆಯ ವಿರುದ್ಧ ಜನವಿರೋಧಿ ನಿಲುವುಗಳು ಹೆಚ್ಚಾದಾಗ. ಆ ಸಂಘಟನೆ ಸರಿಯಿಲ್ಲ, ಆ ಸಂಘಟನೆಯಿಂದ ದುಷ್ಕೃತ್ಯಗಳಾಗ್ತಿದ್ದಾವೆ. ಈಗ ಹೇಗೆ PFI STP ವಿರುದ್ಧ ಒಂದು ಹಿಂದೂ ಸಂಘಟನೆಗಳು ಅಥವಾ ಹಿಂದೂ ಕಾರ್ಯಕರ್ತರು ನಿಷೇಧ ಮಾಡಬೇಕು, ಅವರು ದೇಶ ವಿರೋಧಿ ಕೃತ್ಯ ಮಾಡ್ತಿದ್ದಾರೆ, ಭಯೋತ್ಪಾದಕ ಕೃತ್ಯವನ್ನು ಮಾಡ್ತಿದ್ದಾರೆ, ಅವರು ನಿಷೇಧ ಮಾಡಬೇಕು ಅಂತ ಹೇಳಿ ಏನು ಟಾಪಿಕ್ ಎತ್ತಿದ್ದಾರೋ ಅದೇ ಥರ ಜನವಿರೋಧಿ ನಿಲುವುಗಳು ಒಂದು ಸಂಘಟನೆಯ ವಿರುದ್ಧ ಹೆಚ್ಚಾದಾಗ ಅದರ ಬಗ್ಗೆ ಒಂದು ತನಿಖೆ ಅಂತ ನಡೆಯುತ್ತೆ. PFI STP ಬಗ್ಗೆ ತನಿಖೆಗಳು ನಡೆದಿವೆ.
ಈ ದೇಶದ ಅನೇಕ ರಾಜ್ಯಗಳಲ್ಲಿ ಈ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಆದರೆ ಸೂಕ್ತವಾದ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವುದರಲ್ಲಿ ವಿಫಲರಾಗಿದ್ದರಿಂದ ಇವೆರಡೂ ಸಂಘಟನೆಗಳನ್ನು ನಿಷೇಧ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಇಲ್ಲಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ, PFI ಒಂದು ಸಂಘಟನೆ, SDPI ಒಂದು ರಿಜಿಸ್ಟರ್ ಆದಂತಹ ಒಂದು ಪಕ್ಷ. PFI ಅನ್ನೋ ಒಂದು ಸಂಘಟನೆಯನ್ನು, ಅದು ರಿಜಿಸ್ಟರ್ ಆಗಿರುವಂತಹ ಒಂದು ಸಂಘಟನೆಯ ಚೌಕಟ್ಟುಗಳು ಬೇರೆ, ಪಕ್ಷದ ಚೌಕಟ್ಟುಗಳು ಬೇರೆ. ಕಾಂಗ್ರೆಸ್ನ ನಿಷೇಧ ಮಾಡಿಬಿಡಪ್ಪ, ಯಾಕಂದರೆ ಕಾಂಗ್ರೆಸ್ಸಿನ ಒಬ್ಬ MLA ರೇಪ್ ಮಾಡಿದ್ದಾನೆ, ಕಾಂಗ್ರೆಸ್ನ ಒಬ್ಬ MLA ಕೊಲೆ ಮಾಡಿದ್ದಾನೆ, ಕಾಂಗ್ರೆಸ್ನ ಬ್ಯಾನ್ ಮಾಡಿ ಅಂತ ಹೇಳೋಕ್ಕಾಗುತ್ತಾ? ಅಷ್ಟು ಈಸಿ ಇದೆಯಾ? ಅಥವಾ BJPಯ ಒಬ್ಬ ಶಾಸಕ ಇತ್ತೀಚೆಗೆ ಒಂದು ಕಾಮಕಂಡದಲ್ಲಿ ಸಿಕ್ಕಾಕೊಂಡ, ಇಡೀ BJPನೇ ಈ ತಪ್ಪು ಮಾಡಿದೆ, BJPಯನ್ನು ಬ್ಯಾನ್ ಮಾಡಿ ಅಂತ ಹೇಳೋಕ್ಕಾಗತ್ತಾ? ಸೇಮ್ ಅದನ್ನು SDPI ಅನ್ನೋ ವಿಚಾರದಲ್ಲಿ ತಗೊಳ್ಳಿ. ಒಂದು ವೇಳೆ SDPI ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಂಥ ಒಬ್ಬ ವ್ಯಕ್ತಿ ಒಂದು ಕೊಲೆಯನ್ನು ಮಾಡಿದ್ರೆ ಅಥವಾ ಇನ್ನೊಂದು ಯಾವುದೋ ದೇಶ ವಿರೋಧಿ ಕೃತ್ಯವನ್ನು ಮಾಡಿದ್ರೆ, ಭಯೋತ್ಪಾದಕ ಕೃತ್ಯಗಳಿಗೆ ತೊಡಗಿಸಿಕೊಂಡ್ರೆ, ಆ ಒಬ್ಬ ವ್ಯಕ್ತಿಯ ಕಾರಣಕ್ಕೆ SDPI ಪಕ್ಷವನ್ನಾಗಲಿ BJP ಪಕ್ಷವನ್ನಾಗಲಿ ಕಾಂಗ್ರೆಸ್ ಪಕ್ಷವನ್ನಾಗಲಿ ಬ್ಯಾನ್ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಆ ವ್ಯಕ್ತಿ ಒಟ್ಟಾರೆ ಪಕ್ಷದ, ಒಟ್ಟಾರೆ ಸಂಘಟನೆಯ ಸಂಚಿನ ಭಾಗವಾಗಿ ಕೆಲಸ ಮಾಡಿದ್ದ ಅಂತ ಆದರೆ ಖಂಡಿತವಾಗಲೂ ಆ ಸಂಘಟನೆಯನ್ನು ಬ್ಯಾನ್ ಮಾಡ್ಬೋದು. SDPI ಪಕ್ಷ ಆಗಿರೋದ್ರಿಂದ ಆ ಪಕ್ಷದ ಚಟುವಟಿಕೆಗಳು ಕೂಡ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸೀಮಿತವಾಗಿದೆ, ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಅನ್ನೋದು ಸಾಕ್ಷಿ ಆಧಾರಗಳ ಸಮೇತ ಪ್ರೂವ್ ಆದರೆ ಮಾತ್ರ SDPI ಅನ್ನೋ ಒಂದು ಪಕ್ಷವನ್ನು ಕೂಡ ಬ್ಯಾನ್ ಮಾಡ್ಬೋದು. ಕೇರಳ ಮೊಟ್ಟ ಮೊದಲಿಗೆ PFI ಮತ್ತು SDPIನ ಬ್ಯಾನ್ ಮಾಡಬೇಕಂತೇಳಿ ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೆ. ಆದರೆ ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಲ್ಲಿ ಸೋತು ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೇರಳ ಹೈಕೋರ್ಟಲ್ಲಿ ಕೂಡ ದಾವೆ ಹೂಡುತ್ತೆ, ಪ್ರಕರಣದ ಎನ್ಕ್ವೈರಿ ನಡೆಯುತ್ತೆ, ಅಲ್ಲೂ ಕೂಡ ಸಾಕ್ಷಿ ಆಧಾರಗಳು ಇರೋದಿಲ್ಲ. ಆದರೆ PFI ಸಂಘಟನೆಯ ಮತ್ತು SDPI ಅದರ ಅಡಿಯಲ್ಲಿ ಕೆಲಸ ಮಾಡುವ ರಾಜಕೀಯ ಪಕ್ಷ ಅಂತ ಹೇಳಿ ಅಲ್ಲಿನ ಒಂದು ಯಾವುದೋ ಒಂದು ಕೊಲೆಯನ್ನು ಉದಾಹರಣೆಯಾಗಿಟ್ಕೊಂಡು ಅದನ್ನು ಸಾಕ್ಷಿಯಾಗಿಟ್ಕೊಂಡು ಅಲ್ಲಿ ಪ್ರಬಲವಾದಂತಹ ವಾದವನ್ನು ಮಂಡಿಸಲಾಗುತ್ತೆ. ಆವಾಗಲೇ ಕೇರಳ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಯಾರ ಒಬ್ಬ ವ್ಯಕ್ತಿಯ ಕೃತ್ಯದ ಕಾರಣಕ್ಕೆ ಆತ ಆ ಪಕ್ಷದಲ್ಲಿ ಅಥವಾ ಆ ಸಂಘಟನೆಯಲ್ಲಿ ಅಂತ ಆ ಸಂಘಟನೆಯನ್ನಾಗಲಿ ಪಕ್ಷವನ್ನಾಗಲಿ ನಿಷೇಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಜಾರ್ಖಂಡ್ ಸರ್ಕಾರ ಹಾಗಂತ ನೋಡಿ. ಇನ್ನೊಂದು, ಈಗ ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಮನಸ್ಸು ಮಾಡಿದ್ರೆ PFI ಮತ್ತು SDPI ನಿಷೇಧ ಮಾಡೋಕ್ಕಾಗಲ್ವಂತ 100% ಆಗುತ್ತೆ. ಇಮ್ಮಿಡಿಯೇಟಾಗಿ ಒಂದು ಪ್ರೆಸ್ ನೋಟ್ ಕರೆದು ಅಥವಾ ಪ್ರೆಸ್ ಮೀಟ್ ಕರೆದು ಅಥವಾ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸ್ಬೋದು. ಕರ್ನಾಟಕ ರಾಜ್ಯದಲ್ಲಿ PFIಯನ್ನು ನಾವು ನಿಷೇಧ ಮಾಡಲಾಗಿದೆ ಅಂತ. SDPI ಮಾಡೋಕ್ಕೆ ಬರಲ್ಲ, ರಾಜಕೀಯ ಪಕ್ಷ ಅದು ಅಷ್ಟು ಈಸಿ ಅಲ್ಲ. ಹಾಗಾಗಿ SDPIನ ಪಕ್ಕಕ್ಕಿಟ್ಟೆ ನಾವು ಮಾತಾಡಬೇಕು. PFIಯನ್ನು ನಾವು ನಿಷೇಧ ಮಾಡಿದ್ದೇವೆ ಅಂಥೇಳಿ ಅವ್ರು ಸುತ್ತಲೇ ಹೊರಡಿಸ್ಬೋದು ಇಮ್ಮಿಡಿಯೇಟಾಗಿ. ಆದರೆ ಆ ಸರ್ಕಾರಕ್ಕೆ ನಾಳೆ ಕಾನೂನಿನ ಹೋರಾಟದಲ್ಲಿ ಹಿನ್ನಡೆ ಆಗಬಹುದೆಂಬ ಒಂದು ಭಯ ಮತ್ತು ಅದು ದೊಡ್ಡ ಮುಜುಗರ. ಅಂತಹ ಒಂದು ದೊಡ್ಡ ಮುಜುಗರವನ್ನು ಅನುಭವಿಸಿರೋದು ಜಾರ್ಖಂಡ್ ಸರ್ಕಾರ. ಜಾರ್ಖಂಡ್ ಸರ್ಕಾರ ಈ ಹಿಂದೆ PFIನ ನಿಷೇಧ ಮಾಡುತ್ತೆ, 2 ಸಲ ನಿಷೇಧ ಮಾಡುತ್ತೆ. 2 ಬಾರಿಯೂ ಜಾರ್ಖಂಡ್ ಹೈಕೋರ್ಟ್ನಲ್ಲಿ ಫೈಟ್ ಮಾಡುತ್ತೆ PFI. ಸರಿಯಾದ ಸಾಕ್ಷಿ ಆಧಾರಗಳನ್ನು ಜಾರ್ಖಂಡ್ ಸರ್ಕಾರ ಕೋರ್ಟಿಗೆ ಒದಗಿಸಲ್ಲ. ಹಾಗಾಗಿ PFI ಅಲ್ಲಿ ಗೆಲುವು ಸಾಧಿಸುತ್ತೆ ಮತ್ತು ಸಂಘಟನೆ ಅಲ್ಲಿ ಆ್ಯಕ್ಟಿವ್ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಬಹಳ ವರ್ಷಗಳಿಂದ PFI SDPI ನಿಷೇಧ ಮಾಡಿ ಅನ್ನೋ ಒತ್ತಡಗಳಿದ್ದರೂ ಕೂಡ ಇವರು ಯಾಕೆ ಮಾಡ್ತಿಲ್ಲ ಅಂದರೆ, ಒಂದು ವೇಳೆ ನಿಷೇಧ ಮಾಡೋದು ಅಂತ ಹಿಡ್ಕೊಳ್ಳಿ, ಸೂಕ್ತವಾದ ಸಾಕ್ಷಿ ಆಧಾರಗಳಿರಲ್ಲ. ಯಾರೋ ಒಬ್ಬ ಮಾಡಿದ ಕೃತ್ಯಕ್ಕೆ ಇಡೀ ಸಂಘಟನೆ ಕೃತ್ಯ ಅಂತ ಸಾಬೀತು ಮಾಡೋಕ್ಕಾಗಲ್ಲ. ಆವಾಗ ಕೋರ್ಟ್ನಲ್ಲಿ ಇದೇ PFIಗೆ ಅಥವಾ SDPIಗೆ ಈ ಬ್ಯಾನ್ ಅನ್ನುವಂತಹ ಪ್ರಕ್ರಿಯೆಯಲ್ಲಿ ಜಯ ಸಿಗುತ್ತೆ. ಜಯ ಸಿಕ್ಕಾಗ ಈ ಸರ್ಕಾರ ಮುಂದೆ ಮತ್ತೆ ಇದನ್ನು ಬ್ಯಾನ್ ಮಾಡೋ ವಿಚಾರದಲ್ಲಿ ಕೈ ಹಾಕೋಕ್ಕೆ ಹೋಗೋದಿಲ್ಲ. ಈ ಆತಂಕ ಇದೆ. ಈ ಆತಂಕ ಇನ್ನೊಂದು ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು. ಆ ಆತಂಕ ಯಾಕೆ ಬರುತ್ತೆ ಅಂತ. ಯಾಕಂದರೆ ಬ್ಯಾನ್ ಮಾಡದೆ PFI ಕೈವಾಡ,
ಕಾಂಗ್ರೆಸ್ ಸರ್ಕಾರ ರಿಲೀಸ್ ಮಾಡಿದ್ದಕ್ಕೆ ಹಿಂಗಾಯಿತು. ಹೀಗೆ ಬ್ಯಾಲೆನ್ಸ್ ಮಾಡಿ ಜನರನ್ನು ಇನ್ನಷ್ಟು ಮೂರ್ಖರನ್ನಾಗಿಸ್ತಾ ಒಂದಿಷ್ಟು ರಾಜಕೀಯವನ್ನು, ಮುಸಲ್ಮಾನ ಎಂಬ ಭೂತವನ್ನು ಅಥವಾ PFI ಅನ್ನೋ ಭೂತವನ್ನು ತೋರಿಸಿ, ಅದು ಭೂತ ಅಂತ ತೋರಿಸಿ ರಾಜಕೀಯ ಬೇಳೆಯನ್ನು ಒಂದಿಷ್ಟು ಕಾಲ ಮಾಡ್ಕೊಂಡು ಹೋಗಬಹುದಾಗುತ್ತೆ. ಒಂದು ವೇಳೆ ಇವರು ಬ್ಯಾನ್ ಮಾಡಿದ ಕೂಡಲೇ ಅವರು ಕೋರ್ಟಿಗೆ ಹೋಗಿ ಅಲ್ಲಿ ಸಕ್ಸಸ್ ಆಗಿ ಹೊರಗೆ ಬಂದರೆ ಮತ್ತೆ ಬ್ಯಾನ್ ಪ್ರಕ್ರಿಯೆ ಇರಲ್ಲ. ಆಮೇಲೆ PFI ಭಯೋತ್ಪಾದಕ ಸಂಘಟನೆ ಅಂತ ಹೇಳೋಕ್ಕೆ ಆಗಲ್ಲ, ಆ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಹಾಗಿದ್ದಾಗ ರಾಜಕೀಯವಾಗಿ ಕೂಡ ಒಂದಿಷ್ಟು ಹಿನ್ನಡೆ ಆಗೋದ್ರಿಂದ ಸರ್ಕಾರ ಈ ಬ್ಯಾನ್ ಅನ್ನುವಂತಹ ಪ್ರಕ್ರಿಯೆಗೆ ಕೈ ಹಾಕ್ತಾ ಇಲ್ಲ. ಇನ್ನು ರಾಜಕೀಯವಾಗಿ PFI SDPI ಇದ್ದರೆ ಕಾಂಗ್ರೆಸ್ಸಿನ ಓಟ್ ಒಡೆದು ಹೋಗುತ್ತೆ, ಇದರಿಂದ BJPಗೆ ಲಾಭ ಆಗುತ್ತೆ, ಹಾಗಾಗಿ ಅದನ್ನು ಅವ್ರು ಉಳಿಸ್ಕೋತಾರೆ ಅನ್ನೋ ಚರ್ಚೆ ನಡೆಯುತ್ತೆ. ಅದು ತಾರ್ಕಿಕವಾಗಿ ಅಥವಾ ಪ್ರಾಕ್ಟಿಕಲ್ ಆಗಿ ನಿಜನೋ ಸುಳ್ಳೋ ಅನ್ನೋ ವಿಮರ್ಶೆ ಇದಲ್ಲ. ನನ್ನ ವಿಚಾರ ಇಷ್ಟೇ ಇರೋದು, ಒಂದು ರಾಜಕೀಯ ಪಕ್ಷವನ್ನು ಮತ್ತು ಒಂದು ಸಂಘಟನೆಯನ್ನು, ಅದು ನೋಂದಾಯಿತ ಸಂಘಟನೆಗಳನ್ನು ಬ್ಯಾನ್ ಮಾಡೋದಕ್ಕೆ ಹಲವಾರು ಅಡೆತಡೆಗಳು ಇರ್ತವೆ. ಸುಮ್ಮನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ನೋಡಿದ್ರೆ ಈ ದೇಶದಲ್ಲಿ ಇವತ್ತಿಗೂ, ಈ ಕ್ಷಣಕ್ಕೂ, ಆ ಕಾಲಕ್ಕೂ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರುವಂಥ ಸಂಘಟನೆ ಅಂದರೆ RSS. ಈಗಲೂ ಕೂಡ ರಾಜಕೀಯ ವಿರೋಧಿ ಪಕ್ಷಗಳಿರ್ಬೋದು, BJPನ ಹೊರತುಪಡಿಸಿ ಅನೇಕ ಪಕ್ಷಗಳು, ಪ್ರಗತಿಪರರು, ಅನೇಕ ಸಂಘಟನೆಗಳು, ಬುದ್ಧಿಜೀವಿಗಳು RSS ಬಗ್ಗೆ ಭಾಳ ದೊಡ್ಡ ವ್ಯಾಖ್ಯಾನಗಳನ್ನು ಕೊಡ್ತಾರೆ. RSS ಎಷ್ಟು ಅಪಾಯಕಾರಿ ಈ ಅಸ್ಮಿತೆಗೆ, ಈ ಭಾರತಕ್ಕೆ, ಈ ಅಖಂಡತೆಗೆ ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನು ಮಂಡಿಸ್ತಿರ್ತಾರೆ. ಇತ್ತೀಚೆಗೆ ದೇವನೂರು ಮಹಾದೇವ್ ಅವರು RSS ಹಾಳಾಗಲ್ಲ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲೂ ಕೂಡ ಹಲವಾರು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಅನೇಕ ವಿಚಾರಗಳು ನೀವು ಪ್ರತಿನಿತ್ಯ ನೋಡುವ, ಪ್ರತಿನಿತ್ಯ ಅನುಭವಿಸುವ, ಪ್ರತಿನಿತ್ಯ ಚರ್ಚಿಸುವ ವಿಚಾರಗಳ ನಡುವೆ ಇರೋದೆ. ನಮಗೆಲ್ಲ ಗೊತ್ತಿರೋಂಥ ವಿಚಾರಗಳೇ ಅದರಲ್ಲಿ ಆಲ್ಮೋಸ್ಟ್ ಇದೆ. ಮತ್ತು ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನೊಂದು ಸ್ವಲ್ಪ ಟೈಮಿಗೆ ಹೆಚ್ಚು ಕಮ್ಮಿ ಒಂದು 3 ವರ್ಷಕ್ಕೆ 100 years RSS ಪೂರೈಸುತ್ತೆ. ಹಾಗಾಗಿ RSSನ ಉದ್ದೇಶ ಹಿಂದೂ ರಾಷ್ಟ್ರದ ಪರಿಕಲ್ಪನೆ. ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಜಾತ್ಯತೀತ ತತ್ವದೆಡೆ ಪ್ರಜಾಪ್ರಭುತ್ವದ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಚೌಕಟ್ಟಿನೊಳಗಡೆ ಇರುವಂತಹ ಭಾರತ ಯಾವಾಗ ಹಿಂದೂ ರಾಷ್ಟ್ರ ಒಂದು ಧರ್ಮದ, ಒಂದು ಜಾತಿಯ ಉದ್ದೇಶದೊಂದಿಗೆ ಒಂದು ರಾಷ್ಟ್ರ ನಿರ್ಮಾಣ ಆದರೆ, ಈ ರಾಷ್ಟ್ರದ ಇನ್ನಿತರ ಅಲ್ಪಸಂಖ್ಯಾತರು, ಈ ರಾಷ್ಟ್ರದ ಇನ್ನಿತರ ಧರ್ಮ ಜಾತಿಯವರು ಸಂಕಷ್ಟವನ್ನು ಅನುಭವಿಸ್ಬೇಕಂತ ಪರಿಸ್ಥಿತಿ ಇರುತ್ತೆ. ಈಗ ಇಸ್ಲಾಮಿಕ್ ಕಂಟ್ರಿ ಅಂದ ತಕ್ಷಣ ಇಸ್ಲಾಮಿಕ್ ಕಂಟ್ರಿ ಒಳಗಡೆ ಯಾವರೇ ಹೋದರೂ ಕೂಡ ಅವರು ಪರಕೀಯರ ಥರ, ಅಲ್ಲೇ ಹುಟ್ಟಲಿ ಅಲ್ಲೇ ಬೆಳಲಿ ಏನೇ ಮಾಡಲಿ ಒಂದು ಪರಕೀಯ ಭಾವನೆ. ಇದು ಹಿಂದೂ ರಾಷ್ಟ್ರ, ಇದು ಇಸ್ಲಾಂ ರಾಷ್ಟ್ರ ಅನ್ನೋ ಫೀಲಿಂಗ್ಸು. ಮತ್ತು ಹಿಂದೂ ರಾಷ್ಟ್ರ ಅಂತ ಬಂದಾಗ, ಇಸ್ಲಾಮಿಕ್ ರಾಷ್ಟ್ರ ಅಂತ ಬಂದಾಗ ಅಲ್ಲಿ ಸೃಷ್ಟಿಯಾಗುವ ಕಾನೂನುಗಳೇ ಬೇರೆ ಆಗಿರುತ್ತವೆ, ಸಿಗುವ ಪ್ರಾಶಸ್ತ್ಯಗಳೇ ಬೇರೆ ಆಗಿರುತ್ತವೆ. ಆದರೆ ಈ ಅಖಂಡತೆ, ಈ ಭಾರತ, ಈ ಪ್ರಜಾಪ್ರಭುತ್ವ, ಈ ಜಾತ್ಯತೀತತೆ ಅಂಶಗಳು ಅಂತ ಬಂದಾಗ ಇಲ್ಲಿ ಹಿಂದೂ ಆಗಲಿ, ಮುಸಲ್ಮಾನನಾಗಲಿ, ಬೌದ್ಧನಾಗಲಿ, ಕ್ರೈಸ್ತನಾಗಲಿ ಒಗ್ಗಟ್ಟಿನಿಂದ ಅಥವಾ ಸಮಾನತೆಯಿಂದ ಬದುಕುವಂಥ ಅವಕಾಶವನ್ನು ಇಲ್ಲಿನ ಸಂವಿಧಾನ ಮತ್ತು ಇಲ್ಲಿನ ಪ್ರಜಾಪ್ರಭುತ್ವ ನಮಗೆ ಕಲ್ಪಿಸಿದೆ. ಹಿಂದೂ ರಾಷ್ಟ್ರ ಅಂತ ಬಂದಾಗ ಇವೆಲ್ಲದೂ ಕೂಡ ಇಂತಹ ಅನೇಕ ವಿಚಾರಗಳು, ಸಮಾನತೆ, ಅಸಮಾನತೆ ಇವೆಲ್ಲ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತವೆ. ಆದರೆ RSS ಅದನ್ನೇ ಪ್ರಕಾರವಾಗಿ ಪ್ರತಿಪಾದಿಸ್ತಾ ಇದೆ ಇವತ್ತಿಗೂ ಕೂಡ. 1948ರಲ್ಲಿ ಅಂದರೆ ಮಹಾತ್ಮ ಗಾಂಧೀಜಿಯವರನ್ನು ನಾಥೂರಾಮ್ ಗೋಡ್ಸೆ ಕೊಲ್ತಾನೆ. ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧೀಜಿಯವರನ್ನು ಕೊಲ್ಲೋ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಆತ RSS ಇಲ್ಲಿರ್ತಾನೆ. ಕೊಲ್ಲುವ ಸಂದರ್ಭದಲ್ಲಿ RSS ಕೊಂದ ನಂತರ ನಮಗೂ ಗೋಡ್ಸೆಗೂ ಸಂಬಂಧ ಇಲ್ಲ, ಅವನು ಮೊದಲು ಸಂಘಟನೆಯಲ್ಲಿ ಇದ್ದಿದ್ದು ನಿಜ, ಈಗಿಲ್ಲ ಅವ ಅನ್ನೋ ಸ್ಟೇಟ್ಮೆಂಟನ್ನ ಕೊಡುತ್ತೆ. ಅದು ಒಂದು ಬ್ಯೂಟಿಫುಲ್ ಆದ ಪ್ಲ್ಯಾನ್. ಯಾಕೆಂದರೆ ಆಫ್ಟರ್ ಫ್ರೀಡಮ್ ಮಹಾತ್ಮ ಗಾಂಧೀಜಿಯವರನ್ನು ಕೊಲ್ಲೋದಕ್ಕೆ ಸುಮಾರು 5 ಬಾರಿ RSS ಪ್ರಯತ್ನ ಪಟ್ಟಿರುತ್ತೆ ಅನ್ನೋದಕ್ಕೆ ಅನೇಕ ವಿವರಣೆಗಳು ನಮಗೆ ಸಿಗ್ತವೆ. ಕೊನೆಗೆ ಗೋಡ್ಸೆ ಕೊಲ್ತಾನೆ. ಕೊಲ್ಲೋ ಟೈಮಲ್ಲಿ ಅವನು RSS ಇರಲಿಲ್ಲ ಅವನು ಅಂತ ಹೇಳುತ್ತೆ. ಆದರೆ ಅವತ್ತಿನ ಆ ಸರ್ಕಾರ ಇಡೀ ಮಹಾತ್ಮ ಗಾಂಧೀಜಿಯವರ ಕೊಲೆಯನ್ನು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಮತ್ತು ದೇಶದಲ್ಲಿ ಒಂದು ದೊಡ್ಡ ಜನವಿರೋಧಿ ಅಲೆ ಸೃಷ್ಟಿಯಾಗುತ್ತೆ RSS ವಿರುದ್ಧ. ಗೋಡ್ಸೆ RSSಲ್ಲಿದ್ದ, RSSಯಿಂದ ಈ ದೇಶಕ್ಕೆ ಅಪಾಯ ಇದೆ, ಗಾಂಧೀಜಿಯನ್ನೇ ಕೊಂದವರು ಈ ದೇಶವನ್ನು ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಒತ್ತಡ ಬೀಳುತ್ತೆ. ಅವತ್ತು ಹೋಮ್ ಮಿನಿಸ್ಟ್ರಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ತಾರೆ. ಪಟೇಲ್ ಅವರಿಗೆ
RSS ಬಗ್ಗೆ ಒಂದಿಷ್ಟು ಮೃದು ಧೋರಣೆಗಳು ಇತ್ತು ಅನ್ನೋದು ನಾವು ಅನೇಕ ಪುಸ್ತಕಗಳಲ್ಲಿ ಓದಿರೋ ವಿಚಾರ. ಆದರೆ ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ನಿರ್ಧಾರದ ಭಾಗವಾಗಿ 1948ರಲ್ಲಿ RSSನ್ನು ಬ್ಯಾನ್ ಮಾಡ್ತಾರೆ. ಅವತ್ತು ಸಾವರ್ಕರ್, ಗೋಲ್ವಾಲ್ಕರ್ ಇವರೆಲ್ಲ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಅದು ಎನ್ಕ್ವೈರಿ ಆಗುತ್ತೆ. ಆ ಎನ್ಕ್ವೈರಿಲಿ ಗೋಡ್ಸೆಗೆ ನೇಣಾಗುತ್ತೆ. ಇವರೆಲ್ಲ ಗಾಂಧೀಜಿ ಹತ್ಯೆ ಕೇಸಿನಲ್ಲಿ ಖುಲಾಸೆ ಆಗ್ತಾರೆ. ಅದು ಬೇರೆ. ಆಮೇಲೆ 1975ನೇ ಇಸ್ವಿ 75-76ರಲ್ಲಿ ತುರ್ತು ಪರಿಸ್ಥಿತಿಯ ಒಂದು ವಿಕೋಪ ಈ ದೇಶದಲ್ಲಿ ಹೇಗಿರುತ್ತಂತ ನಿಮಗೆ ಗೊತ್ತಿದೆ. ಇಂದಿರಾ ಗಾಂಧಿ ಕಾಲದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ, ಆಡಳಿತದ ವಿರುದ್ಧ, ಪ್ರಭುತ್ವದ ವಿರುದ್ಧ ಧ್ವನಿ ಎತ್ತಿದ ಎಲ್ಲರನ್ನೂ ಮಟ್ಟ ಹಾಕ್ತಾ ಇರ್ತಾರೆ ಇಂದಿರಾ ಗಾಂಧಿ. ಹಾಗೆ ಅವರ ವಿರುದ್ಧ ನಿಂತಹ RSS ಸಂಘಟನೆಯನ್ನು ಅವರು ನಿಷೇಧ ಮಾಡ್ತಾರೆ. ಅದು 2ನೇ ಬಾರಿ ನಿಷೇಧ ಆಗುತ್ತೆ. ನಾನು ಇನ್ನೊಂದು ಬಾರಿ RSS ನಿಷೇಧ ಆಗಿದೆ ಹೇಳಿದ ಮೇಲೆ 3 ಬಾರಿ ನಿಷೇಧ ಆದ ನಂತರ ಆದ ಪ್ರಕ್ರಿಯೆಗಳು ವಾಪಸ್ ಹೆಂಗೆ ಕಮ್ ಬ್ಯಾಕ್ ಆದ್ರೆ ಅನ್ನೋದನ್ನು ನಾನು ಹೇಳ್ತೇನೆ. 1992 ಬಾಬ್ರಿ ಮಸೀದಿ ಬಿದ್ದ ನಂತರ ದೊಡ್ಡ ಮಟ್ಟದ ಸಂಘರ್ಷ ಆಗ್ತದೆ ದೇಶದಲ್ಲಿ. ದೊಡ್ಡ ಮಟ್ಟದ ಕೋಮು ಗಲಾಟೆ ಆಗುತ್ತೆ. ಆ ಮಟ್ಟದ ಕೋಮು ಗಲಾಟೆಗೆ ಕಾರಣನೇ ಬಾಬ್ರಿ ಧ್ವಂಸ ಆಗಿದ್ದು. ಬಾಬ್ರಿ ಮಸೀದಿ ಬಿದ್ದಿದ್ದಕ್ಕೆ ಈ ದೇಶದ ದೊಡ್ಡ ಮಟ್ಟದ ಸಾಮರಸ್ಯ ಕದಡು ಹೋಯಿತು. ಅಂದರೆ ಇವತ್ತಿಗೂ ಕೂಡ ಈ ದೇಶದ ಸಾಮರಸ್ಯ ನಾಶ ಆಗೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿದ್ದು ಬಾಬ್ರಿ ಮಸೀದಿ ದುರಂತ ಅಂತಲೇ ಹೇಳ್ಬೋದು. 1992 ಬಾಬ್ರಿ ಮಸೀದಿ ದುರಂತ ಆದ ನಂತರ RSSನ್ನು ನಿಷೇಧ ಮಾಡ್ತಾರೆ ಮತ್ತೊಮ್ಮೆ. ಬಟ್ 3 ಸಲ RSS ಈ ದೇಶದಲ್ಲಿ ನಿಷೇಧ ಆಗಿದೆ. 3 ಬಾರಿಯೂ ಕೂಡ RSS ಕಾನೂನು ಹೋರಾಟ ಮಾಡಿ ಕಮ್ ಬ್ಯಾಕ್ ಮಾಡುತ್ತೆ. ಯಾಕಂದರೆ RSS ವಿರುದ್ಧ ಬಲವಾದ ಸಾಕ್ಷ್ಯಗಳು ಇದ್ದರೂ ಕೂಡ ಅದನ್ನು ಅಷ್ಟೇ ಬಲವಾಗಿ ಮಂಡಿಸದೆ ದಾರಿಯನ್ನು ಸುಗಮ ಮಾಡಿದ ಮಹಾಕೀರ್ತಿ ಸಿಗಬೇಕಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತು PFI STP ವಿರುದ್ಧ ಸಾಕ್ಷ್ಯಗಳಿದ್ದಾವಾ ಇಲ್ವಾ ಗೊತ್ತಿಲ್ಲ, ಇರಬಹುದು, ಇಲ್ಲದೆ ಇರಬಹುದು. ಆದರೆ ಅವತ್ತು RSS ವಿರುದ್ಧ ಬಲವಾದ ಸಾಕ್ಷ್ಯಗಳಿದ್ರೂ ಕೂಡ ಅದನ್ನು ನ್ಯಾಯಾಲಯದಲ್ಲಿ ಮಂಡಿಸಿ, ವಾದಿಸಿ, ಪ್ರಬಲವಾಗಿ ಈ ಕೆಲಸವನ್ನು ಮಾಡಿ ಶಾಶ್ವತವಾಗಿ RSSನ್ನು ನಿರ್ನಾಮ ಮಾಡುವಂತಹ ಪ್ರಕ್ರಿಯೆಗೆ ಕಾಂಗ್ರೆಸ್ ಮುಂದಾಗಲೇ ಇಲ್ಲ. ಇದರ ಪರಿಣಾಮವಾಗಿ RSS ಕಮ್ ಬ್ಯಾಕ್ ಆಯಿತು, ಪಕ್ಷ ಕಡಿತು. ಇಡೀ ದೇಶದಲ್ಲಿ ಆ ಪಕ್ಷ ಆಡಳಿತದಲ್ಲಿದೆ, ಅಧಿಕಾರದಲ್ಲಿದೆ. ಅವರದ್ದೇ ಪಾರುಪತ್ಯ, ಹಿಂದೆಂದಿಗಿಂತಲೂ ಹಿಡಿಯಲಿಕ್ಕಾಗದಷ್ಟು ಸ್ಟ್ರಾಂಗ್ ಆಗಿ ಇವತ್ತು ಆರ್ಗನೈಸೇಷನ್ ನಡೀತಾ ಇದೆ, RSS ನಡೀತಾ ಇದೆ. ಇದು ಸ್ನೇಹಿತರೆ, ಒಂದು ಸಂಘಟನೆಯನ್ನು ನಿಷೇಧ ಮಾಡುವ ಪ್ರಕ್ರಿಯೆ, ಅದರಿಂದ ಎದುರಾಗುವಂತಹ ಸವಾಲುಗಳು, ಅದನ್ನು ಮೆಟ್ಟಿ ನಿಲ್ಲುವ ಬಗೆ, ಆಗದೇ ಇದ್ದಾಗ ಆಗುವಂತಹ ಆತಂಕ, ರಾಜಕೀಯ ಏಳುಬೀಳು, ಇವೆಲ್ಲದರ ಒಟ್ಟಾರೆ ಇವತ್ತಿನ ಈ ಸಬ್ಜೆಕ್ಟಿನಲ್ಲಿ ನಾನು ನಿಮಗೆ ಉಣಬಡಿಸಿದ್ದೀನಿ. RSSನ ಕಥೆ ಏನು, PFI STP ಕಥೆ ಏನು, ನಿಷೇಧ ಆದರೆ ಏನಾಗುತ್ತೆ, ನಿಷೇಧ ಆಗದಿದ್ದರೆ ಏನಾಗುತ್ತೆ, ಆದ ಮೇಲೆ ಎದುರಿಸುವ ಸಮಸ್ಯೆ ಸವಾಲುಗಳೇನು ಎನ್ನುವುದ್ರ ಬಗ್ಗೆ ಎಲ್ಲ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತು ಏನಾದರೂ ಸಂದರ್ಭ ಸಬ್ಜೆಕ್ಟು ಸಿಕ್ಕಿದ್ರೆ ಮಾತಾಡೋಣ. ನಮಸ್ಕಾರ.